Hello everyone, welcome to GBA College video lecture series. In this video, I am going to discuss the remaining part of that controlling. In that, is techniques of controlling. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಯಂತ್ರಣದ ತಂತ್ರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ನಾನು ನಿಮಗೆ ಹೇಳಿದ್ದೀನಿ ನಿಯಂತ್ರಣ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ ಆಗಿದೆ ಅಂತ ಹೇಳಿ. ಹೌದು, ಸೊ ನಿಯಂತ್ರಣ ಅನ್ನೋದು ಒಂದು ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ ಆಗಿದ್ದು ಹಲವಾರು ತಂತ್ರಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಸಂಸ್ಥೆಯ ಚಟುವಟಿಕೆಗಳನ್ನು ನಿಯಂತ್ರಿಸುವಂತಹ ಉದ್ದೇಶದಿಂದ ಹಲವಾರು ಸಾಧನಗಳನ್ನು ಮತ್ತು ತಂತ್ರಗಳನ್ನು ರೂಪಿಸಿರ್ತಕ್ಕಂಥದ್ದು. ಈ ತಂತ್ರಗಳು ಸಂಸ್ಥೆಯ ಎಲ್ಲ ಕಾರ್ಯಾಚರಣೆಗಳನ್ನು ನಿಯಂತ್ರಿಸಲು ನಮಗೆ ಸಹಕಾರಿಯಾಗಿದ್ದಾವೆ ಅಂತ. ಹೌದಾ? ಸೊ ಈ ತಂತ್ರಗಳನ್ನು ನಾವು ಬಳಸ್ಕೊಂಡು ನಮ್ಮ ಒಂದು ಸಂಸ್ಥೆಯ ಎಲ್ಲ ಕಾರ್ಯಾಚರಣೆಗಳನ್ನು ನಿಯಂತ್ರಿಸಬಹುದು ಅಂತ. ಅಂದರೆ ಪ್ರತಿಯೊಂದು ತಂತ್ರವು ಸಂಪನ್ಮೂಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಂಡು ಲಾಭವನ್ನು ಗರಿಷ್ಠ ಪ್ರಮಾಣದಲ್ಲಿ ಹೆಚ್ಚಿಸುವಂತಹ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಅಂದರೆ ಯಾವುದೇ ತಂತ್ರವನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಅಂತಂದರೆ ದ ಮೇನ್ ಇಂಟೆನ್ಷನ್ ಈಸ್ ವಾಟ್? ಸೊ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಬೈ ಮಿನಿಮೈಸಿಂಗ್ ದ ಕಾಸ್ಟ್. ಓಕೆ, ಸೊ ಗರಿಷ್ಠ ಪ್ರಮಾಣದಲ್ಲಿ ಅಂದರೆ ಸಂಪನ್ಮೂಲಗಳನ್ನು ಇನ್ ಆರ್ಡರ್ ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್, ಯುಟಿಲೈಸಿಂಗ್ ಆಫ್ ಮೋರ್ ಆ್ಯಂಡ್ ಮೋರ್ ರಿಸೋರ್ಸಸ್ ಇನ್ ದ ಆರ್ಗನೈಜೇಷನ್. ಓಕೆ, ಸೊ ಸಂಸ್ಥೆಯ ಸಂಪನ್ಮೂಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಂಡು ಲಾಭವನ್ನು ಗರಿಷ್ಠ ಪ್ರಮಾಣದಲ್ಲಿ ಹೆಚ್ಚು ಮಾಡುವಂಥದ್ದು. ಇದರೊಂದಿಗೆ ಸಂಪನ್ಮೂಲಗಳ ಉಪಯೋಗದಲ್ಲಿ ಸಂಪನ್ಮೂಲಗಳ ಉಪಯೋಗದಲ್ಲಿ ಆಗ್ತಕ್ಕಂತಹ ಅನಾವಶ್ಯಕ ಹಾನಿಯನ್ನು ಕೂಡ ನಾವು ಕಡಿಮೆ ಮಾಡಬಹುದು ಅಂತ. ಓಕೆ, ಸೊ ಕಂಟ್ರೋಲ್ ಈಸ್ ಅ ಯುನಿಕ್ ಸಿಸ್ಟಮ್ ದಟ್ ಅಡಾಪ್ಟ್ಸ್ ವೇರಿಯಸ್ ಟೆಕ್ನಿಕ್ಸ್ ಟು ಎಕ್ಸಸೈಸ್ ದ ಕಂಟ್ರೋಲ್. ಓಕೆ, ಸೊ ದ ಟೆಕ್ನಿಕ್ಸ್ ಏಮ್ ಅಟ್ ರೆಡ್ಯೂಸಿಂಗ್ ವೇಸ್ಟ್ ಆ್ಯಂಡ್ ಇನ್ಕ್ರೀಸಿಂಗ್ ದ ಪ್ರಾಫಿಟ್ಸ್ ಬೈ ಆಪ್ಟಿಮೈಸಿಂಗ್ ಯುಟಿಲೈಸೇಷನ್ ಆಫ್ ಸ್ಕೇರ್ಸ್ ರಿಸೋರ್ಸಸ್. ಅಂದರೆ ಸ್ಕೇರ್ಸ್ ಅಂತ ಹೇಳಿದ್ರೆ ಅಂದರೆ ಕಡಿಮೆ, ಅಂದರೆ ವಿರಳವಾಗಿ, ಅಂದರೆ ನಮಗೆ ಕೊರತೆಯಿಂದ ಕೂಡಿರ್ತಕ್ಕಂತಹ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದ್ರ ಮುಖಾಂತರ ಲಾಭವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ದ ಡಿವೈಸ್ ಅಡಾಪ್ಟೆಡ್ ಡಿಪೆಂಡ್ ಅಪಾನ್ ದ ನೇಚರ್ ಆಫ್ ಆರ್ಗನೈಜೇಷನ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್. ಓಕೆ, ಸೊ the various techniques of managerial control may be classified into broad categories. That is two types, that is traditional techniques and modern techniques. In that, I am going to discuss that traditional techniques. So traditional techniques are those which have been used by the companies for a long time now. Okay, see, traditional techniques are those which have been used by the companies for a long time now. However, these techniques have not become obsolete and are still being used by companies. ಓಕೆ, ಸೊ ನಿಯಂತ್ರಣ ಸಾಂಪ್ರದಾಯಿಕ ತಂತ್ರಗಳು ಮತ್ತು ನಾವು ಆಧುನಿಕ ತಂತ್ರಗಳು ಅಂತ ಹೇಳಿ ಎರಡು ರೀತಿಯಾಗಿ ತಂತ್ರಗಳನ್ನು ನಾವು ವಿಂಗಡಿಸ್ತೀವಿ. ಸೊ ಅದರಲ್ಲಿ ನಾನು ಸಾಂಪ್ರದಾಯಿಕ ತಂತ್ರಗಳೆಂದ್ರೇನು ಅಂತ ಹೇಳ್ತಾ ಇದ್ದೀನಿ. ಸೊ ಈ ತಂತ್ರಗಳನ್ನು ನಾವು ಬಹಳ ವರ್ಷಗಳಿಂದ, ಅಂದರೆ ಆರಂಭಿಕ ವರ್ಷಗಳಿಂದನೇ ರೂಢಿಸಿಕೊಂಡು ಬಂದಿರತಕ್ಕಂತಹ ಆಚರಣೆಗಳಿಗೆ ನಾವು ಸಾಂಪ್ರದಾಯಿಕ ತಂತ್ರಗಳು ಅಂತ ಹೇಳಿ ಕರಿತೀವಿ. ಸೊ ಏನು ಅಂತ ಹೇಳಿದರೆ ಇಲ್ಲಿ ಈ ತಂತ್ರಗಳನ್ನು ನಾವು ಬಹಳಷ್ಟು ದಿನಗಳಿಂದ ಬಳಕೆ ಮಾಡ್ಕೊಂಡು ಬಂದಿರ್ತೀವಿ. ಸೊ ವ್ಯವಸ್ಥಾಪನೆಯ ಅಧ್ಯಯನದ ಅವಿಭಾಜ್ಯ ಅಂಗಗಳು ಅಂತಲೇ ನಾವು ಇದನ್ನು ಕರಿಬೋದು. ಅಂದರೆ ಅಂಗಗಳಾಗಿ ರೂಢಿಯಲ್ಲಿ ಬಂದಿರತಕ್ಕಂಥದ್ದು ಇವು. ಸೊ ಅವು ಯಾವ್ಯಾವು ಅಂತ ಹೇಳಿ ನೋಡ್ತಾ ಹೋಗೋಣ. ದ ಟ್ರೆಡಿಷನಲ್ ಟೆಕ್ನಿಕ್ಸ್ ಇನ್ಕ್ಲೂಡ್ ಫಸ್ಟ್ ಒನ್, ದಟ್ ಈಸ್ ಪರ್ಸನಲ್ ಅಬ್ಸರ್ವೇಷನ್, ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ಸ್, break-even analysis, budgetary control. Let us discuss one by one. Personal observation. So this is the most traditional method of control. So I'm already told that it's the most traditional method of control. So traditional techniques, I'm discussing that traditional techniques. The personal observation is also most traditional method. Okay, so it helps managers to collect first hand information. ಎಸ್, ಸೊ ಅಲ್ಲಿ ಇರ್ತಕ್ಕಂತಹ ಎಂಪ್ಲಾಯೀಸ್ ಜೊತೆಗೆ ಪರ್ಸನಲ್ ಅಂದರೆ ವೈಯಕ್ತಿಕವಾಗಿ ಅಬ್ಸರ್ವೇಷನ್ ಮಾಡೋದ್ರಿಂದ ನಮಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿ. ಆ್ಯಂಡ್ ಇಟ್ ಆಲ್ಸೋ ಕ್ರಿಯೇಟ್ಸ್ ಸೈಕಾಲಜಿಕಲ್ ಪ್ರೆಷರ್ ಆನ್ ದ ಎಂಪ್ಲಾಯೀಸ್ ಟು ಪರ್ಫಾರ್ಮ್ ವೆಲ್ ಆಸ್ ದೇ ಆರ್ ಅವೇರ್ ದಟ್ ದೇ ಆರ್ ಬೀಯಿಂಗ್ ಅಬ್ಸರ್ವ್ಡ್ ಪರ್ಸನಲಿ ಆನ್ ದೇರ್ ಜಾಬ್. ಓಕೆ, ಸೊ ಅಲ್ಲಿ ಮ್ಯಾನೇಜರ್ ಕೆಲಸ ಮಾಡುವಾಗ ಅವ್ರ ಜೊತೆನೇ ಇದ್ದು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಸೊ ಅಲ್ಲಿ ಸೈಕಾಲಜಿಕಲಿ ಪ್ರೆಸರ್, ಅಂದರೆ ಆ ಮ್ಯಾನೇಜರ್ ಇದ್ದಾನೆ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ಎಂಪ್ಲಾಯೀಸ್ ಟು ಪರ್ಫಾರ್ಮ್ ವೆಲ್
ಓಕೆ, ಆ್ಯಸ್ ದೇ ಆರ್ ಅವೇರ್, ಬಿಕಾಸ್ ಮ್ಯಾನೇಜರ್ ಈಸ್ ಅಬ್ಸರ್ವಿಂಗ್ ದೆಮ್. ಓಕೆ, ಸೊ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಅಂತಂದಾಗ ಸೊ ಅಲ್ಲಿ ಭಯ ಇರುತ್ತೆ. ಸೊ ಅವಾಗ ಅವರು ಅಲ್ಲಿ ಕೆಲಸ ಮಾಡಲಿಕ್ಕೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತ. ಹವೆವರ್ ಇಟ್ ಇಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ನಾಟ್ ಸುಟೇಬಲ್ ಫಾರ್ ಆಲ್ ಕೈಂಡ್ಸ್ ಆಫ್ ಜಾಬ್. ಎಲ್ಲ ರೀತಿಯಾಗಿರ್ತಕ್ಕಂಥ ಜಾಬ್ಗಳಿಗೆ ಇದು ಸೂಟ್ ಆಗೋದಿಲ್ಲ. ಹಾಗೇನೆ ಇಟ್ ಈಸ್ ಆಲ್ಸೋ ವೆರಿ ಟೈಮ್ ಕನ್ಸ್ಯೂಮಿಂಗ್. ಓಕೆ, ಸೊ ನಾವಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದರೆ ಎಷ್ಟೊತ್ತು, ಯಾವುದೋ ಒಬ್ಬ ವ್ಯಕ್ತಿಯನ್ನು ನಾವು ನೋಡಿದ ತಕ್ಷಣ ಅಥವಾ ಮಾಡ್ತಾ ಇದ್ದಾನೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಸೊ ಒಂದು ದಿನ ಮಾಡಿದ ಥರ ಇನ್ನೊಂದು ದಿನ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಏನಾಗ್ತದೆ ಇಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ಬೋದು. ಓಕೆ, ಇದು ಸಮಯವನ್ನು ಬಯಸ್ತಕ್ಕಂತಹ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಒನ್ ಸ್ಟ್ಯಾಟಿಸ್ಟಿಕಲ್ ಡಾಟಾ ಆ್ಯಂಡ್ ರಿಪೋರ್ಟ್. ಓಕೆ, so statistical by analysis in the form of averages, percentages, ratios. Okay, so data can be used for diagrammatic representations like histograms, pie chart, bar graphs, etc. Okay, a report is a statement that represents data in the form of information for carrying out of the ಕಂಟ್ರೋಲಿಂಗ್ ಫಂಕ್ಷನ್. ಸೊ ಈ ಚಾರ್ಟ್ಗಳು ಅಂದರೆ ನಾವು ಅವರೇಜ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಯಾವುದ್ರ ಮೂಲಕ? ಅವರೇಜ್ ಸರಾಸರಿ ಮಾಡೋದ್ರ ಮುಖಾಂತರ, ಪರ್ಸೆಂಟೇಜ್ ಮಾಡೋದ್ರ ಮುಖಾಂತರ, ರೇಷಿಯೋ ಅನುಪಾತ ಮಾಡೋದ್ರ ಮುಖಾಂತರ. ಸೊ ಇದು ಏನಾಗ್ತಾ ಹೋಗುತ್ತೆ, ಡಾಟಾ ಕ್ಯಾನ್ ಬಿ ಯೂಸ್ಡ್ ಫಾರ್ ವಾಟ್ ಡಯಾಗ್ರಮೆಟಿಕ್ ರೆಪ್ರೆಸೆಂಟೇಷನ್ ಲೈಕ್ ಹಿಸ್ಟೋಗ್ರಾಮ್ಸ್, ಪೈ ಚಾರ್ಟ್ಸ್, ಬಾರ್ ಗ್ರಾಫ್ಸ್. ಸೊ ಅದ್ರ ಮುಖಾಂತರ ನಮ್ಗೆ ಏನಾಗಿದೆ, ರಿಪೋರ್ಟ್ ಹಿಂದೆ ಏನಾಗಿತ್ತು, ಸೊ ನಾವೇನು ಕಂಟ್ರೋಲ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್ ಬ್ರೇಕ್ ಇವನ್ ಅನಾಲಿಸಿಸ್. ಬ್ರೇಕ್ ಇವನ್ ಅನಾಲಿಸಿಸ್, ವಾಟ್ ಇಟ್ ಈಸ್? BEP. So break-even point, it's also called as break-even point, break-even analysis. So it deals with the study of the relationship between cost, value and profit. Okay, so the break-even analysis deals with the cost, value and profit, and it determines the probable profit and losses at different levels of activity. Okay, see, it determines what profit and losses at different levels of activity, and the sales value at which there is no profit, there is no loss is known as break-even point. Okay, break-even analysis. So the sales value at which there is no profit, there is no loss. ಅಂದರೆ ಅಲ್ಲಿ ನಮಗೆ ಲಾಭನೂ ಆಗಿರೋದಿಲ್ಲ, ನಷ್ಟನೂ ಆಗಿರೋದಿಲ್ಲ. ಅಂಥದನ್ನು ನಾವೇನಂತ ಕರಿತೀವಿ? ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೇನಾಗ್ತಾ ಹೋಗುತ್ತೆ, ಬ್ರೇಕ್ ಇವನ್ ಅನಾಲಿಸಿಸ್ ಅಂತ ನಾವು ಬ್ರೇಕ್ ಇವನ್ ಪಾಯಿಂಟ್ ಅನಾಲಿಸಿಸ್ ಅಂತಲೂ ಹೇಳ್ಬೋದು. ಸಮಸ್ಥಿತಿ ಬಿಂದು ವಿಶ್ಲೇಷಣೆ ಅಂತ ಹೇಳಿ ನಾವು ಕನ್ನಡದಲ್ಲಿ ಕರಿತೀವಿ. ಓಕೆ, ಸೊ ಏನು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಒಂದು ವಸ್ತುವನ್ನು ಉತ್ಪಾದಿಸೋಕ್ಕೆ ನಮಗೆ ಏನಾಗ್ತಾ ಹೋಗುತ್ತೆ, ಎಲ್ಲ ವೆಚ್ಚ ಅಂದರೆ ಸೊ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಇರ್ಬೋದು, ವೇರಿಯಬಲ್ ಕಾಸ್ಟ್ ಇರ್ಬೋದು. ಸೊ ಎಲ್ಲಾನು ಸೇರಿ 10,000 ಆಗಿರುತ್ತೆ. ಸೊ ಅದೇ ಪ್ರಾಡಕ್ಟ್ಸನ್ನು ಅಥವಾ ಅದೇ ಪ್ರಾಡಕ್ಟನ್ನು ನಾವು ಸೇಲ್ ಮಾಡಿದಾಗ ನಮಗೆ 10,000 ಬರುತ್ತೆ ಅಂತ ಇಟ್ಕೊಳ್ಳಿ. ಅಂದರೆ ನಮಗೆ ಆಗಿರ್ತಕ್ಕಂತಹ ಖರ್ಚು ಒಂದು 10,000, ನಮಗೆ ಬಂದಿರತಕ್ಕಂಥ ಇನ್ಕಮು 10,000. ಅಲ್ಲಿ ನಮಗೆ ಯಾವುದೇ ರೀತಿ ಆಗಿರ್ತಕ್ಕಂತಹ ಲಾಭ ಆಗಿಲ್ಲ, ಹೆಚ್ಚೂ ಆಗಿಲ್ಲ ಅಥವಾ ಕಡಿಮೆನೂ ಆಗಿಲ್ಲ, ಅಂದರೆ ನಷ್ಟನೂ ಆಗಿಲ್ಲ, ಲಾಭನೂ ಆಗಿಲ್ಲ. ಅಂತಹ ಸ್ಥಿತಿಗೆ ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ, ಅಂದರೆ ಸಮಸ್ಥಿತಿ ಬಿಂದು ಅಂತ. ಓಕೆ, ಸೊ ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ಬ್ರೇಕ್ ಇವನ್ ಪಾಯಿಂಟ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಆರ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ per unit. Okay, so next in that last one in traditional techniques, that is budgeting. Yes, you are all heard about the meaning of budget. What is budget? A budget is a statement which reflects future incomes, expenditures, okay, future incomes, expenditures and profits of the firm. ಓಕೆ, ಸೊ ಬಡ್ಜೆಟಿಂಗ್ ಮಾಡೋದ್ರ ಮುಖಾಂತರನೂ ಕೂಡ ನಾವು ನಿಯಂತ್ರಣ ಮಾಡಬಹುದು ಅಂತ. ಯಾಕೆ ಹೇಗೆ ಅಂತಂದರೆ, ಸೊ ಬಜೆಟ್ ಅಂತಂದರೆ ಇಟ್ಸ್ ಅ ಸ್ಟೇಟ್ಮೆಂಟ್. ಓಕೆ, ದ ಬಜೆಟ್ ಈಸ್ ಒನ್ ಆಫ್ ದ ಸ್ಟೇಟ್ಮೆಂಟ್ ವಿಚ್ ರಿಫ್ಲೆಕ್ಟ್ಸ್ ಫ್ಯೂಚರ್ ಇನ್ಕಮ್ಸ್. ಅಂದರೆ ಮುಂದಿನ ಅಂದರೆ ಏನು ಅಂತ ಹೇಳಿದರೆ, ಮುಂದೆ ಬರ್ತಕ್ಕಂಥ ಅಂದರೆ ನಮ್ಮ ಭವಿಷ್ಯದಲ್ಲಿ ಆಗ್ತಕ್ಕಂತಹ ಇನ್ಕಮ್ಸ್, ಆದಾಯ ಆಗಿರ್ಬೋದು, ವೆಚ್ಚ ಆಗಿರ್ಬೋದು, ಸೊ ಪ್ರಾಫಿಟ್, ಲಾಭ ಆಗ್ಬೋದು. ಸೊ ಇದನ್ನು ನಾವು ಮುಂಚೆನೇ ಏನು ಮಾಡ್ತಾ ಹೋಗ್ತೀವಿ, ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು. ದ ಬಜೆಟ್ ಈಸ್ ಅ blueprint for the future year. Okay, so what are the benefits from this budgeting ಮಾಡೋದ್ರಿಂದ ನಮ್ಗೆ ಏನಾಗ್ತಾ ಹೋಗುತ್ತೆ? ಸ್ಟ್ಯಾಂಡರ್ಡ್ ಆಫ್ ಪರ್ಫಾರ್ಮೆನ್ಸ್, ಪ್ಲಾನಿಂಗ್,
ಪ್ರಿಡಿಕ್ಟಿಂಗ್ ದ ಫ್ಯೂಚರ್, ಫೈನಾನ್ಷಿಯಲ್ ಪ್ಲಾನಿಂಗ್. ಓಕೆ, ಸೊ ಇದರಿಂದ ನಮಗೆ ಸ್ಟ್ಯಾಂಡರ್ಡ್ ಆಫ್ ಪರ್ಫಾರ್ಮೆನ್ಸನ್ನು ನಾವು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡಬಹುದು, ಪ್ಲಾನಿಂಗ್ ಮಾಡಬಹುದು. ಸೊ ನೆಕ್ಸ್ಟು ಬಂದು ಪ್ರಿಡಿಕ್ಟಿಂಗ್ ದ ಫ್ಯೂಚರ್, ಅಂದರೆ ನಾವು ಫ್ಯೂಚರನ್ನು ಪ್ರಿಡಿಕ್ಟ್ ಮಾಡ್ತಾ ಹೋಗ್ಬೋದು. ಅಂದರೆ ಮುಂದೆ ಏನಾಗಬಹುದು, ಎಷ್ಟು ಆದಾಯ ಬರ್ಬೋದು, ನಮಗೆ ಎಷ್ಟು ಖರ್ಚು ಆಗಬಹುದು, ನಮಗೆ ಪ್ರಾಫಿಟ್ ಆಗುತ್ತೋ, ಸೊ ಪ್ರಾಫಿಟ್ ಆಗಬೇಕು ಅಂದರೆ ಏನು ಮಾಡಬೇಕು, ಸೊ ಹಿಂದಿನ ವರ್ಷದ ಬಜೆಟು ಈ ವರ್ಷದ ಬಜೆಟು ಕಂಪೇರ್ ಮಾಡ್ತೀವಿ. ಸೊ ಈ ಕಂಪೇರ್ ಮಾಡೋದ್ರಿಂದ ನಮಗೆ ಪ್ಲಾನಿಂಗಿಗೆ ಹೆಲ್ಪ್ ಆಗುತ್ತೆ, ಫ್ಯೂಚರನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗೇನೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಫೈನಾನ್ಷಿಯಲ್ ಕೂಡ ನಾವು ಪ್ಲಾನ್ ಮಾಡಲಿಕ್ಕೆ ಇದು ಸಹಕಾರಿಯಾಗಿದೆ ಅಂತ. ಓಕೆ, ಸೊ ದೀಸ್ ಆರ್ ದ ಟ್ರೆಡಿಷನಲ್ ಟೆಕ್ನಿಕ್ಸ್. ಓಕೆ, ಸೊ ವಾಟ್ ಆರ್ ದ ಟ್ರೆಡಿಷನಲ್ ಟೆಕ್ನಿಕ್ಸ್? ದಟ್ ಈಸ್ ಪರ್ಸನಲ್ ಅಬ್ಸರ್ವೇಷನ್. Okay, that is next one, statistical data and report, break-even analysis, and last one is budgeting. Okay, next I am going to discuss the modern techniques. ಆಧುನಿಕ ತಂತ್ರಗಳನ್ನು ನೋಡೋಣ. So modern techniques of controlling are those which are recent version and or comparatively new in management literature. These techniques provide a refreshingly new thinking on the ways in which various aspects of an organization can be controlled. Okay, so these are the recent version and are comparatively new in management literature. Okay, so ಇತ್ತೀಚೆಗೆ ಬಳಸ್ತಕ್ಕಂತಹ ಒಂದು ತಂತ್ರಗಳು ಅಂತ ಹೇಳ್ಬೋದು. ಸೊ ದೀಸ್ ಟೆಕ್ನಿಕ್ಸ್ ಪ್ರೊವೈಡ್ ಎ refreshingly new thinking on the ways in which various aspects of an organization can be controlled. Okay, so next, what are the modern techniques? Discuss one by one. That is, first one, return on investment, PERT and CPM, management audit and management information system. So what is return on investment? So ROI, return on investment. Okay, see, investment consists of fixed assets and working capital used in business. Okay, profits on the investment is a reward for risk taking. Yes, profit on the investment is a reward on risk taking. If the ROI is high, return on investment is high, then the financial performance of a business is good, and vice versa. Vice versa means if the ROI is low, then the financial performance of a business is not good. Okay, so ROI is a tool. It's one of the tool to improve financial performance. Okay, it is one of the tool. For what reason? To improve the financial performance and to control the organization and management also. And it helps the business to compare its present performance with that previous year's performance. Yes, so comparing with the present performance and past performance, it helps to conduct interfirm comparisons. ಒಂದು ಫರ್ಮಿಂದ ಇನ್ನೊಂದು ಫರ್ಮ್ಗೆ ಕೂಡ ಕಂಪೇರ್ ಮಾಡಲಿಕ್ಕೆ ನಮಗೆ ROI ಹೆಲ್ಪ್ ಆಗುತ್ತೆ ಅಂತ. ಇಟ್ಸ್ ಆಲ್ಸೋ ಶೋಸ್ ದ ಏರಿಯಾಸ್ ವೇರ್ corrective actions are needed. It's also shows that the corrective actions, okay, actions are needed. ಯಾವ ಕರೆಕ್ಟಿವ್ ಆ್ಯಕ್ಷನ್ಸ್ನ ತಗೊಳ್ಬೇಕು ಅನ್ನೋದನ್ನು ಕೂಡ ಇದು ತೋರಿಸ್ತಾ ಹೋಗುತ್ತೆ. And it's a ratio drawn between the operating profit and capital employed. There is a formula regarding calculation of return on investment. You should keep in your mind. ROI, return on investment, equals operating profit divided by capital employed into 100. Operating profit divided by capital employed into 100. So operating profit means profit before interest and tax, PBIT, profit before interest and tax. And the capital employed means it includes both the long-term owners fund and also the borrowed funds. Next, second technique in the modern technique, that is PERT or CPM. PERT or CPM. So PERT means PERT, program evaluation and review technique. Okay, program evaluation and review technique.
So, and CPM stands for critical path method. Critical path method. Techniques were developed in USA in the late 1950s. Okay, in the year of 1950. So these techniques are developed in the USA. Okay, see, next, any program consists of various activities and sub activities. It consisting of various activities and also sub activities. Importance is given to identifying the critical activities and by controlling the time of the critical activities, the total time and cost of the job are minimized. Okay, ಸೊ ನಾವು ಇದನ್ನ ಏನಂತ ಹೇಳ್ಬೋದು, ಕೆಲವೊಮ್ಮೆ ಪರ್ನ ಹೇಳಿದೆ, ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್ ಅಂತ ಹೇಳಿ. ಸೊ ಇಲ್ಲಿ ಈ ಒಂದು ಟೆಕ್ನಿಕ್ನ ನಾವು ಯಾಕೆ ಬಳಸ್ತೀವಿ ಅಂತ ಹೇಳಿದರೆ, ಇಟ್ ಕನ್ಸಿಸ್ಟಿಂಗ್ ಆಫ್ ವೇರಿಯಸ್ ಆಕ್ಟಿವಿಟೀಸ್ ಆ್ಯಂಡ್ ಆಲ್ಸೋ ದ sub activities. So for what reason? It is identifying the critical activities by controlling the time of the critical activities. The total time and cost of the job are minimized. It is minimizing the total cost and time of the job. Okay, so next, that is management audit. ವ್ಯವಸ್ಥಾಪನೆ ಲೆಕ್ಕ ಪರಿಶೋಧನೆ ಅಂತ ಹೇಳಿ ನಾವು ಕರಿತೀವಿ, ವ್ಯವಸ್ಥಾಪನಾ ಲೆಕ್ಕ ಪರಿಶೋಧನೆ ಅಂತ. ಸೊ audit is an evaluation of the management as a whole. Yes, so management audit is an evaluation of the management as a whole. It critically examines the full management process, that is planning, organizing, directing and controlling. Okay, it finds out the efficiency of the management. Yes, to check the efficiency of the management. Yes, the company plans, objectives, policies, procedures, personal relations and system of control are examined by very carefully. So management auditing is conducted by a team of experts. They collect data from past records, members of management, clients and employees. The data is analyzed and conclusion are drawn about managerial performance and also the efficiency. And the last one is management information system. In order to control the organization properly, the management needs accurate information. Yes, of course. So if accurate information are needful, for what reason? So properly the management, in order to control the organization properly, the management needs to accurate information. Okay, so accurate information idre matra ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. So information is collected continuously to identify problems and find out the solutions. Yes, so information, for what purpose information is to be collected? Continually to identify the problems and find out the solutions. ಸಮಸ್ಯೆ ಏನು, ಜೊತೆಗೆ ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನ ನಾವು ಕಂಡುಕೊಳ್ಬೋದು ಅಂತ. So they need information about the internal working of the organization and also about the external environment. And management information system collects data, process it and provides into the managers. Okay, so next I am going to discuss the limitations of controlling. ನಿಯಂತ್ರಣದ ಮಿತಿಗಳು ಯಾವ್ಯಾವು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಆಲ್ದೋ ಕಂಟ್ರೋಲಿಂಗ್ ಈಸ್ ಅನ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್, ಇಟ್ ಸಫರ್ಸ್ ಫ್ರಮ್ ದ ಫಾಲೋಯಿಂಗ್ ಲಿಮಿಟೇಷನ್ಸ್. ಸೊ ಕಂಟ್ರೋಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಫಂಕ್ಷನ್, ಹೌದಾ? ಸೊ ನಿಯಂತ್ರಣ ಮಾಡ್ತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತಕ್ಕಂತಹ ಕಾರ್ಯ ಆಗಿದೆ ಯಾವುದರಲ್ಲಿ, ನಿರ್ವಹಣೆಯ ಕಾರ್ಯಗಳಲ್ಲಿ. ಆಲ್ದೋ ಇಟ್ ಹ್ಯಾಸ್ ಸಫರಿಂಗ್ some from the following limitations. Let us discuss one by one. So first one, difficulty in setting quantitative standards. Yes, so an effective control can be ensured only when quantitative standards for performance of variety of jobs are developed. Okay, in practice, the development of such standards is not
at all possible. Okay, so because in many jobs human behavior, attitude, skills etc have direct influence. ಓಕೆ, ನಾವು ಹಾಕೊಂಡಿರ್ತಕ್ಕಂಥ ಸ್ಟ್ಯಾಂಡರ್ಡ್ಗೆ ಸರಿಯಾಗಿ ಮಾಡಲಿಕ್ಕಾಗಲ್ಲ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಇನ್ ಮೆನಿ ಜಾಬ್ಸ್ ಹ್ಯೂಮನ್ ಬಿಹೇವಿಯರ್, ಮಾನವನ ವರ್ತನೆ ಆಗಿರಬಹುದು, ಸೊ ಅಲ್ಲಿರ್ತಕ್ಕಂಥ ಆಟಿಟ್ಯೂಡ್ ಮತ್ತು ಸ್ಕಿಲ್ ಆಗಿರ್ಬೋದು, ಸೊ ಅಲ್ಲಿ ನಮಗೆ ಡೈರೆಕ್ಟ್ ಇನ್ಫ್ಲುಯೆನ್ಸ್ ಆಗ್ತಾ ಹೋಗುತ್ತೆ. ಸೊ ದೆರ್ ಈಸ್ ಅ ಡಿಫಿಕಲ್ಟಿ ಇನ್ ಸೆಟ್ಟಿಂಗ್ ಅ ಕ್ವಾಂಟಿಟೇಟಿವ್ standards. And second one, little control on external factors. Okay, so the management, the business organization is affected by two factors, that is internal factors and external factors. The external factors is one of the limitation of controlling. An organization is affected by many factors outside it which are not within ಇಟ್ಸ್ ಕಂಟ್ರೋಲ್. ಕೆಲವೊಂದು ಫ್ಯಾಕ್ಟರ್ಗಳನ್ನು ನಾವು ಆರ್ಗನೈಜೇಷನಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಈವನ್ ಸಮ್ಟೈಮ್ಸ್ ಕಂಟ್ರೋಲ್ ಓವರ್ ಇಂಟರ್ನಲ್ ಫ್ಯಾಕ್ಟರ್ಸ್ ಈಸ್ ಆಲ್ಸೋ ನಾಟ್ ಸಕ್ಸಸ್ಫುಲ್. ಕೆಲವೊಂದು ಸಾರಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತಲ್ಲ, ಸೊ ಇಂಟರ್ನಲ್ ಫ್ಯಾಕ್ಟರ್ಸ್ನು ಕೂಡ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳಿದರೆ ಇಲ್ಲಿ ಏನು ಅಂತ ಹೇಳಿದ್ರೆ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಎಕನಾಮಿಕಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಸೋಷಿಯಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್ ಆಗಿರ್ಬೋದು. ಕೆಲವೊಂದು ಸಾರಿ ಇವುಗಳನ್ನು ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ದೀಸ್ ಆರ್ ಫ್ಯಾಕ್ಟರ್ಸ್ ವಿಚ್ ಆರ್ ಬಿಹೈಂಡ್ ದ ಕಂಟ್ರೋಲ್ ಆಫ್ ಆರ್ಗನೈಜೇಷನ್. ಓಕೆ, ಸೊ ನೆಕ್ಸ್ಟ್, ರೆಸಿಸ್ಟೆನ್ಸ್ ಫ್ರಮ್ ಎಂಪ್ಲಾಯೀಸ್. ಓಕೆ, ಅಪೋಸಿಷನ್ ಅಂದರೆ ದ ಡಿಗ್ರಿ ಆಫ್ ಕಂಟ್ರೋಲ್ ಶುಡ್ ಬಿ ಟಾಲರೇಬಲ್ ಆ್ಯಂಡ್ bearable. If any organization enforce too much and excessive control, then the employees receive it negatively and revolt and oppose to every decisions. Then the controlling fails. ಎಸ್, ಸೊ ಕೆಲವೊಂದು ಸಾರಿ ಅಲ್ಲಿ ಎಂಪ್ಲಾಯೀಸ್ ಏನು ಮಾಡ್ತಾರೆ, ಆ ಒಂದು ನಿಯಂತ್ರಣ ತಂತ್ರಗಳನ್ನು ನಾವು ಹಾಕ್ಕೊಂಡಿದ್ದೀವಿ ಅಂತಂದರೆ ಕೆಲವೊಂದು ಸಾರಿ ಅದನ್ನು ವಿರೋಧ ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ಓಕೆ, ಸೊ ನಾವು ಹಾಕ್ತಕ್ಕಂಥ ಪ್ರೆಷರ್ ಆಗಿರ್ಬೋದು, ಹೌದಾ, ಸೊ ನಾವು ಫೋರ್ಸ್ ಮಾಡೋದಾಗಿರ್ಬೋದು, ಸೊ ಅದನ್ನ ತಾಳ್ಮೆ ಕಳ್ಕೊಳ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಹಾಕ್ತಕ್ಕಂಥ ನಿರ್ಧಾರಗಳು ಅಥವಾ ನಾವು ಹೇಳ್ತಕ್ಕಂಥ ನಿರ್ಧಾರಗಳನ್ನು ಅಪೋಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಒನ್, ದಟ್ ಈಸ್ ಕಾಸ್ಟ್ಲಿ ಅಫೇರ್. ಎಸ್, ಸೊ ಏನು ಅಂತ ಹೇಳಿದರೆ ಫಾರ್ ಎಕ್ಸಸೈಸಿಂಗ್ ಕಂಟ್ರೋಲ್, ನಿಯಂತ್ರಣ ಮಾಡಬೇಕು ಅಂತಂದರೆ ಲಾಟ್ ಆಫ್ ಎಫರ್ಟ್ಸ್ ನೀಡ್ ಟು ಬಿ ಮೇಡ್, ಲೈಕ್ ಡೆವಲಪಿಂಗ್ ಡಿಫ್ರೆಂಟ್ ಟೆಕ್ನಿಕ್ಸ್, ಎಕ್ಸ್ಟ್ರಾ ಸ್ಟಾಫ್. ಓಕೆ, ಸೊ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಟೆಕ್ನಿಕ್ಸ್ಗಳನ್ನು ಹಾಕ್ಕೊಳ್ತೀವಿ ಅಂತಂದರೆ ಅಲ್ಲಿ ಕಾಸ್ಟ್ ಬೇಕಾಗುತ್ತೆ, ಎಕ್ಸ್ಟ್ರಾ ಸ್ಟಾಫ್ ಬೇಕಾಗುತ್ತೆ, ಹೌದಾ. ಸೊ ಮಚ್ money should be spent and preserve some time only for controlling. So it is considered as expensive and costly. Okay, so ನಮಗೆ ಎಕ್ಸ್ಟ್ರಾ ಸ್ಟಾಫ್ ಬೇಕಾಗುತ್ತೆ, ಎಕ್ಸ್ಟ್ರಾ ಮನಿ ಬೇಕಾಗುತ್ತೆ. ಸೊ ಇದೇನಾಗ್ತದೆ, ಕಾಸ್ಟ್ಲಿ ಅಂತ ಹೇಳ್ಬೋದು, ವೆಚ್ಚದಾಯಕವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.